ಗುರು ಬಸವಲಿಂಗಾಯ ನಮಃ. ಎತ್ತತ್ತ ನೋಡಿದೆತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ನೋಡಿದರೆ ಭಕ್ತಿ ಎಂಬ ರಸವಯ್ಯ. ಆಯಾವ ಅಡವಿ ಸಿದ್ದೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ಆವರಿಸಿಕೊಂಡು ಶ್ರೀಮನ್ನಿರಂಜನ ಡಾಕ್ಟರ್ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರದಲ್ಲಿ ಕೊಡಮಟ್ಟು ಇವತ್ತಿನ ತಪೋವನ ಅಡವೇಶನ 770 ವರ್ಷ ಬಾಳಿ ಬದುಕಿ ಸಮಾಜಕ್ಕೆ ಅನಂತ ಆಶೀರ್ವಾದವನ್ನಿಟ್ಟು ಎಲ್ಲರ ಭಕ್ತರ ಹೃದಯದಲ್ಲಿ ಮನೆ ಮಾಡಿ ನಿಂತಂಥ ಅಡವಿ ಮಹಾಸ್ವಾಮಿಯವರ ಈ ದಿವ್ಯ ಆಲಯಕ್ಕೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಶಿರವಾರ ಎಂಬ ಗ್ರಾಮದಲ್ಲಿ ತಮ್ಮ ಶಾಲೆಯನ್ನು ಪ್ರಾಥಮಿಕ ಹಾಗೂ ಉನ್ನತ ಶಾಲೆಯನ್ನು ಅಲ್ಲಿ ಮುಗಿಸ್ಕೊಂಡು ಅವರು ತಮ್ಮ ಅಧ್ಯಯನ ಮಾಡ್ತಾ ಶಿವಯೋಗ ಮಂದಿರಕ್ಕೆ ಬರ್ತಾರೆ. ಶಿವಯೋಗ ಮಂದಿರದಲ್ಲಿರತಕ್ಕಂತಹ ಸಂಸ್ಕೃತ ಉಪನಿಷತ್ತುಗಳು ಆಚಾರ ವಿಚಾರ ಕಲಿಯುವಂಥ ಸ್ವಾಮಿಗಳನ್ನು ಅಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಆಲಯದಲ್ಲಿ ಅದಕ್ಕೆ ಸದ್ಗುರುನಾಥನ ಕೃಪೆಯಿಂದ ಅಲ್ಲಿ ಅವರು ಉತ್ತೀರ್ಣರಾಗಿ ಮತ್ತೆ ಸುತ್ತೂರು ಮಠಕ್ಕೆ ಆಗಮಿಸ್ತಾರೆ. ಸುತ್ತೂರು ಮಠದಲ್ಲಿರ್ತಕ್ಕಂತಹ ಅಲ್ಲಿ ಅವರ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತಿ MA ಪದವಿಯನ್ನು ಪಡೆದು ಅವರು ಸಮಾಜದ ಏಳಿಗೆಗಾಗಿ ಶರಣರ ಸಾಧು ಸಂತರ ಜೀವನದ ಬಗ್ಗೆ ಬಹಳಷ್ಟು ಅರಿವನ್ನು ಮೂಡಿಸಿಕೊಂಡು ಸದಾವ ಕಾಲದಲ್ಲಿ ಅದನ್ನೇ ಅಭ್ಯಾಸ ಮಾಡ್ತಾ ಅವರು ತಮ್ಮ ಶೈಲಿಯಲ್ಲೇ ಪುಸ್ತಕ ಕವನ ಸಾಹಿತ್ಯ ವಚನ ಸಣ್ಣಾಗಿರೋದ್ರಿಂದ ಅವರು ಅದು ಮಾಡ್ಕೊಂಡು ಬಂದಂಥ ಒಂದು ಕಲೆ ಅವರಲ್ಲಿ ಹುಟ್ಟ ಗುಣ ಇತ್ತು. ಅದು ಮುಂದೆ ಬಂದು ಬೆಳೆದು ಒಂದು ಹೆಮ್ಮರವಾಗಿತ್ತು. ಆವಾಗ ಅವರಿಗೆ ಡಾಕ್ಟರೇಟ್ ಪದವಿ ಅದು ಸಂಸ್ಕೃತದಲ್ಲಿ ಮಾಡಬೇಕನ್ನುವಂಥ ಒಂದು ಛಲ ಅವರಲ್ಲಿ ಇತ್ತು. ಎಲ್ಲರೂ ಮಾಡ್ತಾರೆ, ಎಲ್ಲ ವಿಷಯದಲ್ಲಿ ಮಾಡ್ತಾರೆ, ಸಂಸ್ಕೃತದಲ್ಲಿ ಮಾಡುವವರು ಕಡಿಮೆ. ಈ ಸಣ್ಣ ಏಜ್ದಲ್ಲಿ ಕೂಡ ಅವರು ಈ ಸಂಸ್ಕೃತ ಅಧ್ಯಯನ ಮಾಡುವುದಂದ್ರೆ ಅವರಿಗೂ ಬಹಳ ಹೆಮ್ಮೆ ಇತ್ತು. ಆಮೇಲೆ ಅವರು ಉಪನಿಷತ್ತುಗಳು ಹಾಗೂ ಶರಣರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟು ಅಲ್ಲಿ ಡಾಕ್ಟರೇಟ್ ಪದವಿಯನ್ನು ಶ್ರೀಗಳವರಿಗೆ ಅದು ಬರ್ತದೆ. ಯಾಕಂದರೆ ಇದು ಕುಂದರ ನಾಡು, ಸುಂದರ ನಾಡು, ಕಲೆಗಳ ಬೀಡು, ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರವನ್ನೇ ಬಿತ್ತಿ ಅದನ್ನೇ ಬೆಳೆದು ಭಕ್ತರಿಗೆ ನೀಡುವಂಥ ಈ ಮಠಕ್ಕೆ ಶ್ರೀಗಳವರು ನಿಯೋಜಿತವಾಗಿ ಬಂದು ತಮ್ಮ ಶೈಲಿಯಲ್ಲೇ ಎಲ್ಲ ಕಾರ್ಯಕ ಶಾಲೆ ವಸತಿ ವಿದ್ಯಾ ಮಕ್ಕಳಿಗೆ ಸಂಸ್ಕೃತ ವಚನ ವೇದ ಅನೇಕ ರೀತಿಯಲ್ಲಿ ಆ ಶ್ರೀಗಳವರು ಆ ಮಕ್ಕಳಿಗೆ ಕೊಟ್ಟು ಆ ಮಕ್ಕಳ ಜೀವನವನ್ನೇ ಪಾವನಗೊಳಿಸ್ತಾ ಇದ್ದಾರೆ. ಇನ್ನೂ ಅನೇಕ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂಥ ಶ್ರೀಗಳವರು ಕೂಡ ಈ ಮಠಕ್ಕೆ ಆಗಮಿಸಿದ ಅನಂತ ಕೆಲಸಗಳು ಎಲ್ಲ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಪ್ರೇಮದಿಂದ ಪ್ರೀತಿಯಿಂದ ಎಲ್ಲ ಬಳಗವನ್ನು ಅಪ್ಪಿಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಆದ ಅವರಿಗೂ ಕೂಡ ಇವತ್ತಿನ ವಿಷಯ ಬಗ್ಗೆ ಅಂದರೆ 24 ಸರಿಯಾಗಿ 6 ಗಂಟೆಗೆ ಎಲ್ಲ ಸ್ವಾಮಿಗಳವರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಗುರುಬಳಗ, ಅಡವಿ ಸಿದ್ದೇಶ್ವರನ ಶರಣ ಬಳಗ ಈ ಮಠಕ್ಕೆ ಎಲ್ಲೆಲ್ಲಿಯ ಭಕ್ತರಿದ್ದಾರಲ್ಲ ಎಲ್ಲ ಭಕ್ತರ ಒಂದು ಪ್ರೀತಿಯಿಂದ ಅವರಿಗೆ ಸನ್ಮಾನದ ಒಂದು ಕಾರ್ಯಕ್ರಮವನ್ನು ಶ್ರೀ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಸರ್ವ ಭಕ್ತರು ಕೂಡ ಇಲ್ಲಿ ಆಗಮಿಸಿ ಶ್ರೀಗಳವರಿಗೆ ಗುರುವಂದನೆಯನ್ನು ಅರ್ಪಿಸಿ ಮಾಲಾರ್ಪಣೆಯನ್ನು ಮಾಡಿ ಅವರ ಅಮೃತ ಹಸ್ತದಿಂದ ಆಶೀರ್ವಾದ ಪಡೆದು ತಮ್ಮೆಲ್ಲರಿಗೂ ಕೂಡ ಆ ಅಡವಿ ಸಿದ್ದೇಶ್ವರರು ಅನಂತ ವಿದ್ಯೆ ಬುದ್ಧಿ ಶಕ್ತಿ ವ್ಯಕ್ತಿ ಅಷ್ಟೈಶ್ವರ್ಯ ಆರೋಗ್ಯ ಭಾಗ್ಯ ಅನೇಕ ತರನಾದ ಆಶೀರ್ವಾದಗಳನ್ನು ಪಡೆಯುವಂಥ ಐಕೈಕ ಮಠ ಅಂದರೆ ಶ್ರೀ ಗುರು ಅಡವಿ ಸಿದ್ದೇಶ್ವರರು. ಈ ಅಡವಿ ಸಿದ್ದೇಶ್ವರ ತಪೋವನಕ್ಕೆ ತಾವೆಲ್ಲರೂ ರವಿವಾರ 24/11 ಸಾಯಂಕಾಲ ಆಗಮಿಸಿ ಶ್ರೀಗಳವರ ಆಶೀರ್ವಾದ ಪಡೆಯಬೇಕಂತೇಳಿ ತಮ್ಮೆಲ್ಲರಿಗೂ ಒಂದು ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಶರಣ. ಸ್ನಾತಕೋತ್ತರ ಪದವಿಯಿಂದ ಆದಮೇಲೆ ಸಂಸ್ಕೃತದಲ್ಲಿ ಉಪನಿಷತ್ತುಗಳ ಬಗ್ಗೆ ಸಾಧು ಸಂತರ ಬಗ್ಗೆ ಅಧ್ಯಯನ ಮಾಡಿ ಸಿಕ್ಕಂಥ ಒಂದು ಕೊಡುಗೆ ಉಪನಿಷತ್ತುಗಳು ಮತ್ತು ಸಂತರ ಬಗ್ಗೆ ರಚಿಸಿದ್ದಕ್ಕಾಗಿ ಡಾಕ್ಟರೇಟ್ ಪದವಿ ನೀಡಲಾಗಿದೆ. ಯಾವ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ
ತಾವು ವಿಚಾರ ಮಾಡ್ಬೋದ್ರಿ. ದಿನಾಂಕ 24ರಂದು ಜನಸಮೂಹ ಸೇರಿದಾಗ ಎಲ್ಲ ನಮ್ಮ ಶ್ರೀಮಠದ ಭಕ್ತ ವೃಂದದವರು ಅವರಿಗೆ ಡಾಕ್ಟರೇಟ್ ಪದವಿ ಪಡೆದಿದ್ದಕ್ಕಾಗಿ ಎಲ್ಲ ಭಕ್ತ ಸಮೂಹವು ಅವರಿಗೆ ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅವತ್ತಿನ ದಿವಸ ಜನಸಮೂಹ ನೋಡಿ ತಾವು ಅದನ್ನು ವಿಚಾರ ಮಾಡ್ತಿರ್ತಾರೆ. ಸರ್, ಸಣ್ಣ ವಯಸ್ಸಿನಲ್ಲಿ ಗುರುಗಳಾಗಿ ಒಬ್ಬರು ಸ್ವಾಮಿಗಳಾಗಿ ಆ ಪದವಿಯನ್ನು ತಕ್ಕೊಳ್ಳೋರು ಬಹಳ ಕಡಿಮೆ. ಅದು ಏಕೈಕ ಅಂದ್ರೆ ಅಜ್ಜವರಂದ್ರೆ ಏನು ತಪ್ಪಾಗಕ್ಕಿಲ್ಲ. ಯಾಕಂದ್ರೆ ರೀ ಅವರಲ್ಲಿರ್ತಕ್ಕಂಥ ಒಂದು ಶೈಲಿ ಇದೆ. ಅಲ್ಲಿ ಭಾಷಣ ಶೈಲಿ ಆಗಲಿ, ಹಾಡುವ ಶೈಲಿ ಆಗಲಿ, ಪೂಜೆ ಶೈಲಿ ಆಗಲಿ, ಪ್ರತಿಯೊಂದರಲ್ಲಿ ಅವರು ಪುನೀತರಾಗಿ ಪ್ರತಿಯೊಂದರೊಳಗೆ ಅವರೇನಾಗ್ಯಾರಿ ಒಂದು ಬಲ ಪಡೆದಿದ್ದಾರೆ. ಆ ಬಲದ ಒಂದು ಶಕ್ತಿಯೇ ಇವತ್ತು ಚೈತನ್ಯವಾಗಿ ಅದು ಮೂಡಿ ಎಲ್ಲ ಭಕ್ತ ಸಮೂಹಕ್ಕೆ ಒಂದು ಮುಟ್ಲಿ ಅನ್ನುವಂಥದ್ದು ಈ ಮಠದ ಒಂದು ಉದ್ದೇಶ, ಈ ಮಠದ ಒಂದು ಕಾರ್ಯಕ್ರಮದ ಪದ್ಧತಿ ಸರ್. ಸರ್, ತಾವೆಲ್ಲ ಕೂಡ ಅವ್ರಿಗೆ ಆಗ್ತಿರೋದು ಸರ್. ತಮಗೇನು ವಿಶೇಷವಾಗಿ ಅಂದ್ರೆ ಈ ಮಠಕ್ಕೆ ಬಂದಂಥವ್ರು ಸಣ್ಣ ವಯಸ್ಸಿನಲ್ಲಿ ಬಂದು ಸ್ವಲ್ಪ ಟೈಮ್ದಲ್ಲಿ ಇಷ್ಟೊಂದು ಬೆಳವಣಿಗೆಯನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಮಾನದಲ್ಲಿ ಹೆಂಗೆ ನಡೀತೈತಿ ಅಂತ ನಾವು ಊಹೆ ಮಾಡ್ಕೊಂಡ್ರೆ ಒಂದು ಸಂತೋಷನೂ ಆಗುತ್ತದೆ. ಏನಪ್ಪ ಇನ್ನೇನು ನಡಿಬೋದು. ಈಗ ಅನೇಕ ಅವ್ರ ತಲೆಯೊಳಗೆ ವಿಚಾರ ಅದಾವ, ಅನೇಕ ಬಹಳಷ್ಟು ವಿಚಾರಗಳನ್ನ ಅವ್ರ ಸ್ವಾಮಿಗಳು ತಮ್ಮ ಹೊಂತಲ್ಲಿ ಇಟ್ಕೊಂತಾರೆ. ನಮ್ಮ ಮಠದ ಶ್ರೀಗಳವರು ಅವೆಲ್ಲ ಹೊರಗೆ ಬರಾಕತ್ತು ಅಂದ್ರೆ ಇದು ಸ್ವರ್ಗ ಆಗ್ಬೋದು ಅನ್ನುವಂಥ ಒಂದು ಹೆಮ್ಮೆ, ಒಂದು ವಿಶ್ವಾಸ ನಮ್ಮಲ್ಲಿದೆ. ಸರ್, ಭಕ್ತರ ಜೊತೆ ಬರುವಷ್ಟರಲ್ಲಿ ಮೊದಲು ಗದ್ದಿಗೆ ದರ್ಶನ ತಗೊಳ್ರಪ್ಪ, ನಮ್ಮನ್ನು ಬಿಡ್ರಿ, ಮೊದಲು ದಾಸೋಹ ಹೋಗ್ರಪ್ಪ. ದಾಸೋಹ ಸೇವೆ ಆದ ಬಳಿಕ ಬರ್ರಿ, ನೀವು ಯಾವ್ದಾದ್ರು ಎಂತು ಏನು. ಆಮೇಲೆ ಯಾರೋ ಒಬ್ಬ ಅಶಕ್ತ ಮನುಷ್ಯ ಯಾಕ್ರಿ ಅಂತಾನವ, ಅವಾಗ ಆಚಾರ್ಯ ಹೇಳ್ತಾರೆ, ಬಂದಿದ್ದು ಸುಮ್ಮನಿರು, ಬೀಜ ಹಾಕೋ, ನೀವು ನಾಳೆ ಹೋಗ್ಬೋರಿ, ಇವತ್ತಿರು, ಇನ್ನೂ 2 ದಿವಸ ಇರ್ತಿ ಅಂತ ಕೇಳ್ತಾರೆ. ಇಲ್ಲರಪ್ಪ ನಾವು ಹಿಂಗೆ ಬಂದಿದ್ದು ಊರು ಹೋಗು. ಎಲ್ಲರಿಗೂ ಕರೀತಾರೆ, ಎಲ್ಲರಿಗೂ ಗೌರವ ಮಾಡ್ತಾರೆ, ಎಲ್ಲರನ್ನೂ ಪ್ರೀತಿಸುತ್ತಾರೆ. ಮತ್ತು ಇಲ್ಲಿ ಅವ್ರ ಕಡೆ ಅದೇ ಜಾತಿ ಇದೇ ಜಾತಿ, ಜಾತಿ ಕುಲ ಭೇದ ಭಾವಗಳನ್ನು ಅವರ ಹತ್ತಿರ ಯಾವಾಗೂ ಇಲ್ಲ. ಈಗಾದರೂ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಲ್ಲೇ ಹೇಳ್ತಾರೆ, ಎಲ್ಲರೂ ಒಬ್ಬರೇ. ನಮ್ಮನ್ನು ಕೇಳಬೇಕಾದ್ರೆ ಮ್ಯಾಲೆ ಬರಬೇಕು ನಮಗಿಲ್ಲ. ನಾನು ಹೊರಗೆ ಬಂದಿರ್ತೀನಿ, ಹೊರಗೆ ಕುಂತಿರ್ತೀನಿ, ಭಕ್ತರ ಸಂಬಂಧ ಹೊರಗೆ ಕುಂತೀನಿ. ನಾನು ಎಲ್ಲರೂ ಬರ್ರಿ, ಭೇಟಿಯಾಗ್ರಿ, ಕೇಳ್ರಿ, ನಿಮ್ಮ ಮನೆಗಳಿಗೆ ಬರ್ತೀನಿ, ನಿಮ್ಮ ದುಃಖ ಸುಖ ನಮಗೆ ಹೇಳ್ರಿ, ನಮ್ಮದನ್ನು ನಿಮಗೆ ಹೇಳ್ತೀನಿ. ನಾನು ನಮ್ಮ ತಂದೆ ತಾಯಿಗಳು ಇಲ್ಲಿ ಬಿಟ್ಟು ಬಂದಿದ್ದೇನಲ್ಲ, ಯಾಕೆ ಬಂದಿದ್ದೇನೆ ಅಂದರೆ ನನ್ನ ಸ್ವಾಮಿ ಮಾಡಿದ್ದೇನೆ. ನಾ ಸ್ವಾಮಿ ಅಂದರೆ ನಿಮ್ಮ ಕಂದ, ನಿಮ್ಮ ಉಳಿದಾಗಿ ಇಟ್ಕೊಂಡು ಜೋಪಾನ ಮಾಡೋದು ನಿಮ್ಮದು, ನಿಮಗೆ ಒಳ್ಳೇದು ಮಾಡೋದು ನಂದು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಪ್ರತಿಯೊಂದು ಊರಲ್ಲಿ ಶಿವಶರಣರ ಬಳಗ ಅಂತ ಮಾಡಿದ್ವಿ ಸರ್. ಈಗ 30 ವರ್ಷದಿಂದ ಆ ಶರಣ ಬಳಗ ಸ್ವಾಮಿ ಶರಣ ಅಯ್ಯಪ್ಪನ ಹೆಂಗೆ ಮಾಡ್ತಾರಲ್ಲ ಹಂಗೆ ನಾವು ವೈಟ್ ಡ್ರೆಸ್ ಹಾಕ್ಕೊಂಡು 1 ತಿಂಗಳವರೆಗೆ ಶಿವನ ಅಡಿವಿಶುದ್ಧೇಶ್ವರನ ಧ್ಯಾನದಲ್ಲಿ ಕಾಲ ಕಳೀತಿರ್ತೀವಿ. ಅದು ಒಂದೊಂದು ಊರಾಗಿ 40, 30, 60, 40, 30 ಒಂದೊಂದು ಹಳ್ಳಿ ಒಳಗೆ ಅದಾರೆ. ಆ ಹಳ್ಳಿಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ, ಎಲ್ಲ ಭಕ್ತರಿಗೆ ಹೇಳಿದ್ವಿ. ಇನ್ನು ಇದ್ರ ಮೇಲೆ ಸಮೂಹ ನೋಡ್ತದೆ. ಅಡವಿ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಕಾರ್ಯಕ್ರಮ ನಡೆದೈತಂದ್ರೆ ಕುಂದರ ಮ್ಯಾಡ್ನಾಗ ಯಾರೂ ನಿಂದಿರಾಗಿಲ್ಲ. ಯಾಕಂದ್ರೆ ಆ ಮಹಾಪ್ರಸಾದದ ಒಂದು ಪುಣ್ಯ ಐತ್ರಿ. ಆ ಪ್ರಸಾದ ಹೆಂಗೈತೆ ಅಂತಂದ್ರೆ ರೀ, ಅಡವಿ ಮಹಾಸ್ವಾಮಿ ಅಂತೇಳಿ ಒಬ್ಬ ಹೆಣ್ಮಗಳು ಬಂದು ಕೇಳ್ತಾರ, ಅಪ್ಪ ನನ್ನ ಮಕ್ಕಳಿಲ್ಲ, ತಾಯಿ ಕೂತ್ಕೋ ಅಂತ ಹೇಳ್ತಾರೆ. ಅವ್ರಿಗೆ ಮಕ್ಕಳಿಲ್ಲ ಅನ್ನೋದು ತ್ರಿಕಾಲ ಜ್ಞಾನಿ ಆದ ಅಡವಿ ಸಿದ್ಧಿಗೆ ಮೊದಲೇ ಗೊತ್ತಿತ್ತು. ಆಗಲಿ ಬಾ, ನಿನಗೇನಾಗೈತಿ, ಎಷ್ಟು ವರ್ಷ ಆಯ್ತು ಮಕ್ಕಳಾಗಿಲ್ಲ, ಮದುವೆ ಆಗಿ ಎಷ್ಟಾಯ್ತು, ಅವ್ರಷ್ಟವ ವಿಚಾರಣೆ ಮಾಡಿ ಅವ್ರಿಗೆ ಒಂದು ಕಾಯಿ ಕೊಡ್ತಾರ. ಕಾಯಿ ಏನು ಮಾಡ್ತಾರ, ಹೆಣ್ಮಗಳು ಮನೆಗೆ ಹೋದ್ರಾಗಿತ್ತು. ಒಂದಿಷ್ಟ ಅನ್ನ ಕೊಡ್ತಾರ, ಅಂಬ್ಲಿ ಅಂತ ಕೊಡ್ತಾರ. ಅಂಬ್ಲಿಯನ್ನು ಕಲಿಸಿದ ಅಂಬ್ಲಿಯನ್ನು ತೊಗೊಂಡು ಹೋಗ್ಬೇಕಾದ್ರೆ ಆಕೆಗೆ ಸ್ವಲ್ಪ ಸ್ಮೆಲ್ ಬರ್ತಿತ್ತು, ಇದು ಕೆಟ್ಟೈತಿ ಅಂತ. ಆವಾಗ ಆ ತಾಯಿ ಏನು ಮಾಡಿದಂದ್ರೆ, ಇಂಥ ಕಾಳಕ್ಕೆ ಯಾಕೆ ಒಯ್ಯೋದು, ಕಾಯಿನೂ ಅಲ್ಲೇ ಇಟ್ಟು ಅದು ನೀವಂತೆ ತೊಗೊಂಡು ಹೋಗಿ ಒಂದು ಅಡ್ಯಾಗ ಮುಚ್ಚಿ ಹೋಗ್ಬಿಟ್ಲು. 2 ವರ್ಷಕ್ಕೂ ಬಂದು ಅಜ್ಜ ಗೊತ್ತಿತ್ತು, ಆಕೆ ಹೆಣ್ಮಗಳಿಗೆ ಬಂದಾಳ ಅಂತ. ಅಮ್ಮ ಎಲ್ಲಿದ್ದೀನಿ ಪಾಪು ಅಂತ ಕೇಳಿದಾಗ, ಅಜ್ಜ ನನ್ನ ಮಕ್ಕಳ ಆಗಿಲ್ಲ, ನಾ ಪ್ರಸಾದ ಕೊಟ್ಟಿದ್ದು ಏನು ಮಾಡಿ. ಅವಾಗ ಸ್ವಲ್ಪ ಆಕೆ ವಿಚಾರ ಮಾಡಕತ್ತು, ನೀ ಇಲ್ಲೇ ಬಿಟ್ಟು ಹೋಗಿದ್ದೀನಿ, ಅಜ್ಜನ ಮುಂದೆ ತಪ್ಪಾಗತ್ತೆ ಅಂತ ಹೇಳಿ. ಹುಚ್ಚಿ, ನಿನಗೆ ನಾ ಪ್ರಸಾದ ಕೊಟ್ಟಿದ್ನಲ್ಲ, ಆ ಪ್ರಸಾದ ನೀನು ಸೇವನೆ ಮಾಡಲಿಲ್ಲ, ಒಂದು ಅಡಿಯೊಳಗೆ ಮುಚ್ಚಿ ಮ್ಯಾಲೆ ತಪ್ಪಲ ಹಾಕಿದೆಯಲ್ಲ, ಅದನ್ನು ತೊಗೊಂಡ್ಬರೋಗೋ ಅಂದರು. ಅದನ್ನು ತೊಗೊಂಡು ಬರೋಕೆ ಹೋಗುವಾಗ ನಾವು ಒಳಗೆ ಮೂವು ಆಡ್ತಿತ್ತು. ಅದನ್ನು ತನ್ನ ಶ್ರೀಗಳವರು ಪಾದಿಸ್ತಾರೆ. ಇಂಥ ಒಂದು ಪ್ರಸಾದ ಪ್ರತಿಯೊಂದು ಅಗಳದಲ್ಲಿ ಅಡವಿ ಸಿದ್ದೇಶ್ವರದನ ಆ ಎಂಥ ಅನ್ನವನ್ನು ತಿಂತೀವಲ್ಲ ಅಂತಹ ಬುದ್ಧಿ ಬರ್ತೈತಿ. ಅದಕ್ಕೆ ಒಳ್ಳೆಯ ಅನ್ನ ಇಲ್ಲಿ ಶಕ್ತಿ ಐತಿ. ಆ ಶಕ್ತಿಗಾಗಿ, ಆ ಮಹಾಪ್ರಸಾದಕ್ಕಾಗಿ ಜನ ಬಂದೇ ಬರ್ತಾರೆ ಸರ್. ಭಕ್ತರಿಗೆ 24ರಂದು ಸಾಯಂಕಾಲ ಎಲ್ಲರೂ ಆಗಮಿಸಿ ಅಡವಿ ಸಿದ್ದೇಶ್ವರರ ಒಂದು ಡಾಕ್ಟರೇಟ್ ಪದವಿ ಪಡೆದಂಥ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ವಂದನೆಗಳನ್ನು, ಅಭಿನಂದನೆಗಳನ್ನು
ಸಲ್ಲಿಸುತ್ತಾ ಅವರ ಆಶೀರ್ವಾದ ಪಡೆದ ಎಲ್ಲರೂ ಪುನೀತರಾಗೋಣ ಅನ್ನುವಂಥದ್ದನ್ನ ಸದ್ಭಕ್ತರಿಗೆಲ್ಲರಿಗೂ ಹೇಳ್ತೀವಿ ಸರ್.